ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಮ್ಮ ಹಿಂದಿನ 2 ವಿಡಿಯೋದಲ್ಲಿ ನಾನು ಓದಿದಂತಹ ಕೆಲವು ಬಿಸ್ನೆಸ್ ಹಾಗೂ ಕರಿಯರ್ ರಿಲೇಟೆಡ್ ಪುಸ್ತಕಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವೇ ಈ ವಿಡಿಯೋ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಿಸ್ನೆಸ್ ಹಾಗೂ ಕರಿಯರ್ಗೆ ನೆರವಾಗುವಂತಹ ಕೆಲವು ಪುಸ್ತಕಗಳ ಬಗ್ಗೆ ನಾನು ಮಾತಾಡಿದ್ದೆ. ಅದು ಬರೀ ಬಿಸ್ನೆಸ್ ಹಾಗೂ ಕರಿಯರ್ ಮಾತ್ರವಲ್ಲದೆ ನಿಮ್ಮ ಜೀವನಕ್ಕೆ ಒಂದು ಇನ್ಸ್ಪಿರೇಷನ್ ನೀಡುವಂತಹ, ಮೋಟಿವೇಶನ್ ನೀಡುವಂತಹ ಕೆಲವು ಪುಸ್ತಕಗಳ ಬಗ್ಗೆ ನಾನು ಮಾತಾಡಿದ್ದೆ. 2 ಭಾಗಗಳಲ್ಲಿ 6 ಪುಸ್ತಕಗಳ ರೀತಿ 12 ಪುಸ್ತಕಗಳ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನೂ ಕೆಲವೊಂದು ಬಿಸ್ನೆಸ್ ಹಾಗೂ ಕರಿಯರ್ಗೆ ನೆರವಾಗುವಂತಹ ಪುಸ್ತಕಗಳ ಬಗ್ಗೆ ಮಾತಾಡೋಣ. ಅದರಲ್ಲಿ ಮೊದಲು ನಾವು ನೋಡುತ್ತಿರುವ ಪುಸ್ತಕ ಯಾವುದು ಅಂದರೆ ಶೂ ಡಾಗ್ ಬೈ ಫಿಲ್ ನೈಟ್. ಇವತ್ತು ಈ ವಿಶ್ವದ ಶ್ರೇಷ್ಠ ಶೂ ಬ್ರ್ಯಾಂಡ್ಗಳು ಯಾವುದ್ಯಾವುದು ಅಂತ ನೋಡಿದ್ರೆ ಅದರಲ್ಲಿ ನೈಕಿ ಬ್ರ್ಯಾಂಡ್ನ ಹೆಸರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ಈ ಅಥ್ಲೆಟಿಕ್ ಶೂಸ್ ಏನಿದೆ, ಅಂದರೆ ಕ್ರೀಡಾಪಟುಗಳು ಧರಿಸುವಂತಹ ಶೂ ಏನಿದೆ, ಅದರಲ್ಲಿ ನೈಕಿ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ. ಈ ನೈಕಿ ಕಂಪನಿ, ಈ ನೈಕಿ ಬ್ರ್ಯಾಂಡ್ ಏನಿದೆ, ಇದನ್ನು ಸೃಷ್ಟಿ ಮಾಡಿದವರೇ ಫಿಲ್ ನೈಟ್ ಅವರು. ಫಿಲ್ ನೈಟ್ ಅವರು ಬರೆದಿರುವಂತಹ ಅವರ ಒಂದು ಮೆಮೊಯಿರ್ ಇದು, ಶೂ ಡಾಗ್ ಅಂತ. ಇದರಲ್ಲಿ ಫಿಲ್ ನೈಟ್ ಅವರು ತಮ್ಮ ಒಂದು ಪರ್ಸ್ನಲ್ ಲೈಫ್ ಹಾಗೂ ತಮ್ಮ ಬಿಸ್ನೆಸ್ ಲೈಫ್ ಹೇಗೆ ಅವರು ಈ ಒಂದು ಕಂಪನಿಯನ್ನು ಶುರು ಮಾಡಿ ಇವತ್ತು ವಿಶ್ವದ ಒಂದು ಶ್ರೇಷ್ಠ ಬ್ರ್ಯಾಂಡನ್ನಾಗಿ ಅದನ್ನು ಮಾಡಿದ್ದಾರೆ ಅನ್ನುವ ಒಂದು ಜರ್ನಿ ಏನಿದೆ, ಅದರ ಬಗ್ಗೆ ಇದರೊಳಗೆ ಫಿಲ್ ನೈಟ್ ಅವರು ಬರೆದಿದ್ದಾರೆ ಶೂ ಡಾಗ್ ಅನ್ನೋ ಈ ಪುಸ್ತಕದಲ್ಲಿ. ಅಮೇರಿಕಾದಲ್ಲಿ 1962ರಲ್ಲಿ ಒಂದು 24 ವರ್ಷದ ಯುವಕ, ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿ ಮುಗಿಸಿದಂತಹ ಯುವಕ ತನ್ನ ತಂದೆಯ ಹತ್ರ $50 ಸಾಲವನ್ನು ಪಡ್ಕೊಂಡು ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಆ ಬಿಸ್ನೆಸ್ ಏನು ಅಂದರೆ ಕಡಿಮೆ ಬೆಲೆಗೆ ಗುಣಮಟ್ಟದ ಅಥ್ಲೆಟಿಕ್ ಶೂಸ್, ಕ್ರೀಡಾಪಟುಗಳು ಧರಿಸುವಂತಹ ಶೂ ಏನಿದೆ, ಅದನ್ನು ನಾನು ಜಪಾನ್ನಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅಮೇರಿಕಾದಲ್ಲಿ ನಾನು ಮಾರಬೇಕು ಅನ್ನೋದು ಅವನ ಒಂದು ಬಿಸ್ನೆಸ್ ಐಡಿಯಾ. ಹಾಗೆ $50 ಸಾಲ ಪಡೆದು ಸ್ಥಾಪನೆ ಮಾಡಿದಂತಹ ಬಿಸ್ನೆಸ್ ಏನಿದೆ, ಅದು ಇವತ್ತು ಬಿಲಿಯನ್ ಗಟ್ಟಲೆ ವ್ಯಾಪಾರ ಮಾಡುವಂತಹ ಒಂದು ದೊಡ್ಡ ಶೂ ಬ್ರ್ಯಾಂಡ್ ಆಗಿ ಬೆಳೆದು ಬಂದಿದೆ. ಆ ಶೂ ಬ್ರ್ಯಾಂಡೇ ನೈಕಿ. ಅದನ್ನು ಸೃಷ್ಟಿ ಮಾಡಿದವರೇ ಫಿಲ್ ನೈಟ್. ಈ ಒಂದು ಅವರ ಜರ್ನಿಯಲ್ಲಿ, ಅಂದರೆ ಆ ಬಿಸ್ನೆಸ್ ಜರ್ನಿ ಹಾಗೂ ಪರ್ಸ್ನಲ್ ಜರ್ನಿಯಲ್ಲಿ ಅವರಿಗೆ ಬಂದಂತಹ ಸವಾಲುಗಳು, ಸಮಸ್ಯೆಗಳು, ಅದನ್ನೆಲ್ಲ ಎದುರಿಸಿ ಇವತ್ತು ಈ ಒಂದು ಬ್ರ್ಯಾಂಡ್ ಏನಿದೆ ನೈಕಿ ಇಷ್ಟು ಬೃಹದಾಕಾರವಾಗಿ ಬೆಳೆದು ಒಂದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಹೇಗಾಯಿತು ಅನ್ನೋದ್ರ ಬಗ್ಗೆ ಈ